ಕೆಲವು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ರಣಭೀಕರ ಮಳೆ. ಒಂದು ರೀತಿ ಜನ ತತ್ತರಿಸಿ ಹೋಗಿದ್ದಾರೆ. ಈಗೊಂದಷ್ಟು ಕೊಂಚ ಬಿಡುವು ಸಿಕ್ಕರೂ ಕೂಡ ಮಳೆ, ಆದರೆ ಮಳೆಯಿಂದಾಗಿರುವ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಭೀಕರ ಪ್ರವಾಹಕ್ಕೆ ಕಲಬುರಗಿ ತತ್ತರ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಕುರಿಗಾಹಿ. ಕಳೆದ 4-5 ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಆದ್ರೆ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಕಲಬುರಗಿಯ ಸೇಡಂ, ಚಿತ್ತಾಪುರ ಸೇರಿದಂತೆ 3 ತಾಲೂಕುಗಳ 20ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದೆ. ಅಲ್ಲದೆ ಸಂತೋಷ್ ಅನ್ನೋ ಕುರಿಗಾಹಿಯೊಬ್ಬ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾನೆ. ಮುಳುಗಿದ ಉತ್ತರಾದಿ ಮಠ. ಮಳಖೇಡವಂತೂ ಮಳಖೇಡವಾಗಿ ಬದಲಾಗಿದ್ದು ಎಲ್ಲಿ ನೋಡಿದ್ರೂ ನೀರೇ ಕಾಣ್ತಿದೆ. ಉತ್ತರಾದಿ ಮಠ ಸಂಪೂರ್ಣ ಜಲಮಯವಾಗಿದ್ದು ಮಠದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಮಂದಿ ಮಠದಿಂದ ಹೊರಬರಲಾಗದೆ 2ನೇ ಮಹಡಿಯಲ್ಲಿ ಆಶ್ರಯ ಪಡೆದಿದ್ದಾರೆ. ಸೇತುವೆ ಮುಳುಗಿ ನಿಂತಲ್ಲೇ ನಿಂತ 800 ಲಾರಿ. ಇನ್ನು ಮಳಖೇಡ ಸೇತುವೆ ಮುಳುಗಿದ ಕಾರಣ ಸುಮಾರು 800 ಲಾರಿಗಳು ರಸ್ತೆಯಲ್ಲೇ ನಿಂತು ಬಿಟ್ಟಿವೆ. ಆಂಧ್ರಕ್ಕೆ ತೆರಳಬೇಕಾದ ಲಾರಿಗಳು ನಿನ್ನೆಯಿಂದ ನಿಂತಲ್ಲೇ ನಿಂತಿವೆ. ಈ ಭಾಗದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕೊಚ್ಚಿ ಹೋದ ಕಣಸೂರ ಬ್ರಿಡ್ಜ್. ಇನ್ನು ಚಿತ್ತಾಪುರ ತಾಲೂಕಿನ ಕಣಸೂರ ಬ್ರಿಡ್ಜ್ ಸಂಪೂರ್ಣ ಕೊಚ್ಚಿ ಹೋಗಿದೆ. ರಸ್ತೆ ಯಾವುದು, ಹಳ್ಳ ಯಾವುದು ಅನ್ನೋದು ಗೊತ್ತಾಗದ ಪರಿಸ್ಥಿತಿ. ಪರಿಣಾಮ ಚಿಂಚೋಳಿ ತಾಲೂಕಿನ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಇದರಿಂದ ಪ್ರಯಾಣಿಕರು 2 ಕಿಲೋಮೀಟರ್ ಬ್ರಿಡ್ಜ್ ಮೇಲೆ ನಡೆದು ಬೇರೆ ಸ್ಥಳಗಳಿಗೆ ಹೋಗುತ್ತಿದ್ದಾರೆ. ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯ. ಪ್ರವಾಹ ಪೀಡಿತ 15ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದೆ. ಅಲ್ಲದೆ ಪ್ರವಾಹ ಸಂತ್ರಸ್ತರ ನೆರವಿಗೆ ಬಂದಿರುವ ಎನ್ಡಿಆರ್ಎಫ್ ತಂಡ 27 ಜನರನ್ನ ರಕ್ಷಣೆ ಮಾಡಿದೆ. ಇನ್ನು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರವಾಹ ಪೀಡಿತರ ನೆರವಿಗೆ ಧಾವಿಸುವಂತೆ ಸೂಚಿಸಿದ್ದಾರೆ. ಕೊಳೆತೋಯ್ತು ಈರುಳ್ಳಿ, ಹತ್ತಿ. ಇನ್ನು ಬೀದರ್ನಲ್ಲಿ ಪ್ರವಾಹ ಪರಿಸ್ಥಿತಿ ಕೊಂಚ ಕಡಿಮೆಯಾಗಿದೆ. ಆದ್ರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ನೀರು ಪಾಲಾಗಿದೆ. ಇತ್ತ ರಾಯಚೂರಿನಲ್ಲೂ ಮಳೆ ಅತಿವೃಷ್ಟಿ ತರಿಸಿದೆ. ರೈತರು ಬೆಳೆದಿದ್ದ ಈರುಳ್ಳಿ, ಹತ್ತಿ, ಜೋಳ ಕೊಳೆತು ಹೋಗಿದ್ದು ಮಾರುಕಟ್ಟೆಗೆ ತಂದ್ರೆ ಕೇಳುವವರು ಗತಿಯಿಲ್ಲದಂತಾಗಿದೆ. ಎಲ್ಲ ಮಳೆ ಜಾಸ್ತಿ ಆಗಿ ಎಲ್ಲ ಕೊಳಿತು ಹೋಗಕತ್ತೇವ. ಮಾರ್ಕೆಟ್ನಲ್ಲಿ ನೋಡಿದ್ರೆ ಅಲ್ಲಿ ಬೆಲೆ ಇಲ್ಲ. ಮಳೆ ಅತಿವೃಷ್ಟಿ ಆಗೇದೇನು, ಅನಾವೃಷ್ಟಿ ಅತಿವೃಷ್ಟಿ ಆಗಿ ನಮಗೆ ಪೂರ್ತಿ ಇದಾಗ್ಬಿಟ್ಟ ಮಳೆ. ಇತ್ತ ಮಹಾರಾಷ್ಟ್ರ ಮಳೆಯಿಂದಾಗಿ ಬೆಳಗಾವಿಯ ಚಿಕ್ಕೋಡಿ, ರಾಯಭಾಗ, ಅಥಣಿ ತಾಲೂಕಿನ ನದಿ ತೀರದ ಗ್ರಾಮಸ್ಥರು ಪ್ರವಾಹದ ಆತಂಕದಲ್ಲಿದ್ದಾರೆ. ಹೀಗಾಗಿ ನದಿ ತೀರಕ್ಕೆ ತೆರಳದಂತೆ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಚಿಕ್ಕೋಡಿಯಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇದು ಉತ್ತರ ಕರ್ನಾಟಕದ ಪರಿಸ್ಥಿತಿ. ಆದರೆ ನೆರೆಯ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪರಿಸ್ಥಿತಿ ಇದಕ್ಕಿಂತೇನು ವಿಭಿನ್ನವಾಗಿಲ್ಲ. ಅಲ್ಲೂ ಕೂಡ ಜನ ಮಳೆಯ ಆರ್ಭಟಕ್ಕೆ ಒಂದು ರೀತಿ ಹೈರಾಣಾಗಿದ್ದಾರೆ. ಹಾಗಾದರೆ ಮಳೆಯ ಅವಾಂತರ ಸೃಷ್ಟಿಸಿದ್ದಾದರೂ ಏನು, ಹೇಗಿದೆ ಇವತ್ತಿನ ಪರಿಸ್ಥಿತಿ? ಲೆಟ್ಸ್ ಟೇಕ್ ಅ ಲುಕ್. ಆಂಧ್ರ ತೆಲಂಗಾಣದಲ್ಲಿ ಜಲಪ್ರಳಯ. ವಾಯುಭಾರ ಕುಸಿತದ ಪರಿಣಾಮ ಕಳೆದ 5 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ತೆಲಂಗಾಣ, ಆಂಧ್ರ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದ್ರೋ ನೀರೋ. ಸಾವು ನೋವಿನ ಸಂಖ್ಯೆಯೂ ಹೆಚ್ಚುತ್ತಿದೆ. ಇವತ್ತು 3ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನದಿಯಲ್ಲಿ ಸಿಲುಕಿದ್ರು 23 ಮಂದಿ. ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರ ರಕ್ಷಣೆ. ಇನ್ನು ಮೇದಕ್ ಜಿಲ್ಲೆಯ ಪಾಪನ್ನಪೇಟೆ ಬಳಿ ಮಂಜಿರಾ ನದಿ ತುಂಬಿ ಹರಿಯುತ್ತಿದ್ದು ಪ್ರವಾಹದಲ್ಲಿ ನಿನ್ನೆಯಿಂದ ಸಿಲುಕಿದ್ದ 23 ಕಾರ್ಮಿಕರನ್ನ ಸೇನಾ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ನಡೆಸಿ ರಕ್ಷಿಸಲಾಗಿದೆ. ದೇಗುಲದ ಮೇಲೆ ಹರಿಯುತ್ತಿದೆ ನೀರು. ಇನ್ನು ಮಂಜಿರಾ ನದಿ ಭೋರ್ಗರಿದು ಹರಿಯುತ್ತಿರುವ ಪರಿಣಾಮ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿದೆ. ಏಡುಪಾಲೆಯಪಾಲೆಂನ ದುರ್ಗಾ ದೇಗುಲ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಗೋಪುರದ ಮೇಲೆ ನೀರು ಹರಿಯುತ್ತಿದೆ.
ಜಲಪಾತದಂತಾದ ಒಡೆದ ಜಲಾಶಯ. ಇನ್ನು ಕರೀಂನಗರ ಜಿಲ್ಲೆಯ ಮಿಡ್ಮಾನೇರು ಜಲಾಶಯದ ಮಣ್ಣಿನ ಕಟ್ಟೆ ಸಂಪೂರ್ಣ ಒಡೆದು ಹೋಗಿದೆ. ಪರಿಣಾಮ ಮಿನಿ ಜಲಪಾತದಂತೆ ನೀರು ಧುಮ್ಮಿಕ್ತಾ ಇದೆ. ಜಲಾಶಯದ ನೀರೆಲ್ಲ ಸಮೀಪದ ಗ್ರಾಮಗಳಿಗೆ ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಂಟೂರಿನಲ್ಲಂತೂ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ನೋಡುತ್ತಲೇ ಕುಸಿದ ಕಟ್ಟಡ. ಮತ್ತೊಂದೆಡೆ ಬಿಹಾರದ ಗೋಪಾಲ್ಗಂಜ್ನಲ್ಲೂ ಹೆಚ್ಚು ಕಮ್ಮಿ ಇದೇ ಪರಿಸ್ಥಿತಿ ಇದೆ. ಗಂಡಕ್ ನದಿ ಸಮೀಪದಲ್ಲಿದ್ದ ಪುರಾತನ ಕಟ್ಟಡವೊಂದು ನೋಡ್ತಾ ಇದ್ದಂತೆ ಕ್ಷಣಾರ್ಧದಲ್ಲೇ ಕುಸಿದು ಬಿದ್ದಿದೆ. ಒಟ್ನಲ್ಲಿ ವರುಣ ಮುನಿಸಿಕೊಂಡ್ರೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಬಹುದು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಂದು ಕಡೆ ಜನ ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ತಂಡ ಹೊಡಿತಿದ್ರೆ, ಮಗದೊಂದು ಕಡೆ ಜೀವನದಿ ಕಾವೇರಿ ಮತ್ತೆ ಕಟಕಟೆ ಏರಲಿದ್ದಾಳೆ. ಸುಪ್ರೀಂ ಆದೇಶದ ವಿರುದ್ಧ ಕರ್ನಾಟಕ ನಾಳೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸ್ತಾ ಇದೆ. ಕೋರ್ಟ್ನಲ್ಲಿ ನಿರ್ಣಯ ನಿಲ್ಲುತ್ತೋ ಅಥವಾ ನ್ಯಾಯಾಂಗ ನಿಂದನೆ ಹೊಡೆತ ಬೀಳುತ್ತೋ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ನಾಳೆ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳ ಪ್ರವೇಶಿಸಲಿದ್ದು, ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಲಿದೆ. ಶುಕ್ರವಾರ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲಾಗಿದ್ದ ನಿರ್ಣಯವನ್ನ ನ್ಯಾಯಪೀಠದ ಗಮನಕ್ಕೆ ತರಲಿದೆ. ಕಾವೇರಿ ಕೊಳ್ಳದ ಹಳ್ಳಿಗಳು, ಪಟ್ಟಣಗಳು ಮತ್ತು ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿಯೇ 4 ಜಲಾಶಯಗಳಲ್ಲಿ ಸದ್ಯ ಉಳಿದಿರುವಂತ 27.06 ಟಿಎಂಸಿ ನೀರನ್ನ ಹಾಗೆಯೇ ಉಳಿಸಿಕೊಳ್ಳೋದು ಮತ್ತು ಉಳಿದ ಯಾವ ಕಾರಣಕ್ಕೂ ಕೂಡ ಒದಗಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸರ್ವಾನುಮತದ ನಿರ್ಣಯವನ್ನ ಅಂಗೀಕರಿಸಲಾಗಿತ್ತು. ಮರುಪರಿಶೀಲನಾ ಅರ್ಜಿಯಲ್ಲಿ ಕರ್ನಾಟಕದ ವಾದ ಏನಿರಲಿದೆ ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ 27ರವರೆಗೆ ತಮಿಳುನಾಡಿಗೆ ಪ್ರತಿನಿತ್ಯ 6,000 ಕ್ಯೂಸೆಕ್ಸ್ ನೀರು ಹರಿಸಬೇಕೆಂದು ನೀಡಿದ್ದ ಆದೇಶದ ಮಾರ್ಪಾಡಿಗೆ ಅರ್ಜಿಯಲ್ಲಿ ವಾದಿಸಲಿದೆ. 4 ವಾರದ ಒಳಗಾಗಿ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ನೀಡಿದ್ದ ಆದೇಶವನ್ನ ಪುನರ್ ಪರಿಶೀಲಿಸುವಂತೆಯೂ ಕೂಡ ಕೋರಲಾಗಿದೆ. ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಕೈಗೊಂಡ ಸರ್ವಾನುಮತದ ನಿರ್ಣಯವನ್ನು ನ್ಯಾಯಪೀಠದ ಗಮನಕ್ಕೆ ತರಲಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ವಿಧಾನಮಂಡಲದ ನಿರ್ಣಯದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ಕರ್ನಾಟಕ ಪಾಲಿಸಿಲ್ಲ ಎಂದು ಆರೋಪಿಸಿ ನಾಳೆಯೇ ತಮಿಳುನಾಡು ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಕೂಡ ಸಲ್ಲಿಸಲಿದೆ. ಆದರೆ ವಿಧಾನಮಂಡಲದ ನಿರ್ಣಯ ನ್ಯಾಯಾಂಗ ನಿಂದನೆಯಾಗಲ್ಲ. ನೀರಿಲ್ಲ ಅಂದ್ರೆ ಎಲ್ಲಿಂದ ಕೊಡೋದು ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗುಡುಗಿದ್ದಾರೆ. ವಿವಾದದಲ್ಲಿ ಮಧ್ಯ ಪ್ರವೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ಕಿಡಿಕಾರಿದ್ರು. ಸಭೆಯಿಂದ ನಿರ್ಣಯದ ಮುಖೇನ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಕಾನೂನು ತಜ್ಞರ ಜೊತೆ ಇವತ್ತು ಚರ್ಚೆ ಮಾಡಿ ಮುಂದೆ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಅದು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಹೋಗಬೇಕಾಗ್ತದೆ ಮತ್ತು ಇನ್ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಅಂತಿಮಗೊಳಿಸ್ತೀವಿ. ಕಾವೇರಿ ಕೊಳ್ಳದ ಜಲಾಶಯಗಳ ವಾಸ್ತವ ಸ್ಥಿತಿಗತಿ ಬಗ್ಗೆ ಅರಿಯೋದಕ್ಕೆ ಜಲಸಂಪನ್ಮೂಲ ಇಲಾಖೆ ಅಧ್ಯಯನ ಪ್ರವಾಸ ನಡೆಸುತ್ತಿದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಸತತ 3 ಬಾರಿ ನಿರ್ದೇಶನ ನೀಡಿದ್ದ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮತ್ತು ಉದಯ್ ಉಮೇಶ್ ಲಲಿತ್ ಪೀಠ ನಾಳೆ ಕರ್ನಾಟಕ ಸಲ್ಲಿಸುವ ಮರುಪರಿಶೀಲನಾ ಅರ್ಜಿಗೆ ಯಾವ ರೀತಿ ರಿಯಾಕ್ಟ್ ಮಾಡಲಿದೆ ಅನ್ನೋದು ಸೆಪ್ಟೆಂಬರ್ 27ರಂದು ನಡೆಯುವಂತ ವಿಚಾರಣೆ ವೇಳೆ ಸ್ಪಷ್ಟವಾಗಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ರಾಜೀನಾಮೆ ಕೊಟ್ಟು 2.5 ತಿಂಗಳಲ್ಲೇ ಮಾಜಿ ಸಚಿವ ಕೆ.ಜೆ. ಜಾರ್ಜ್ ಈಗ ಮತ್ತೆ ಸಂಪುಟ ಸೇರ್ತಿದ್ದಾರೆ. ನಾಳೆ ಮುಂಜಾನೆ 10 ಗಂಟೆ 15 ನಿಮಿಷಕ್ಕೆ ಸಚಿವರಾಗಿ ರಾಜಭವನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದರ ಜೊತೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಎಲ್ಲ 33 ಸಚಿವ ಸ್ಥಾನಗಳು ಇದರೊಂದಿಗೆ ಭರ್ತಿಯಾದಂಗಾಯಿತು. ಈ ಹಿಂದೆ ಅವರ ಹತ್ರ ಇದ್ದ, ಆದರೆ ರಾಜೀನಾಮೆ ಬಳಿಕ ಸದ್ಯ ಮುಖ್ಯಮಂತ್ರಿ ಅವರ ಹತ್ರ ಇರುವ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಮತ್ತೆ ಸಿಗುತ್ತೆ.
ಮಂಗಳೂರು ಡಿವೈಎಸ್ಪಿ MK ಗಣಪತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಜಾರ್ಜ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಜಾರ್ಜ್ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದ ಆರೋಪ ಕೇಳಿಬಂದಿತ್ತು. ಆದರೆ ಇತ್ತೀಚೆಗೆ ಮಡಿಕೇರಿ JMFC ಕೋರ್ಟ್ ವರದಿ ಸಲ್ಲಿಸಿದ CID ಜಾರ್ಜ್ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಪ್ರಣವ್ ಮೊಹಂತಿ ಮತ್ತು AM ಪ್ರಸಾದ್ ಅವರನ್ನ ಆರೋಪ ಮುಕ್ತಗೊಳಿಸಿದೆ. ಇವತ್ತು ಸರ್ಕಾರ ಏಕಾಏಕಿ ಈ ಕೇಸನ್ನು ಮುಚ್ಚಾಕಬೇಕು ಅಂತಲೇ COD ತನಿಖೆಗೆ ಕೊಟ್ಬಿಟ್ಟು ಈಗ ತರಾತುರಿಯಲ್ಲಿ ರಿಪೋರ್ಟು ನನಗೆ ಗೊತ್ತಿರೋ ಪ್ರಕಾರ ನೀವು COD ಕೊಟ್ಟ ತಕ್ಷಣವೇ ಅದು ಮಿನಿಮಮ್ ಒಂದು 3 ವರ್ಷ 4 ವರ್ಷ ಬೇಕು. ಆದರೆ ಇದು 3 ತಿಂಗಳಲ್ಲಿ COD ತನಿಖೆಯನ್ನು ರಿಪೋರ್ಟನ್ನು ತೆಗೆದುಕೊಂಡು ಕ್ಲೀನ್ ಚಿಟ್ ಕೊಡುವಂಥ ಒಂದು ಪ್ರಯತ್ನ ಮಾಡೋ ಮುಖಾಂತರ ಮತ್ತು ಇಡೀ ರಾಜ್ಯದ ಜನತೆ ಭಾವನೆ ಏನಿತ್ತು CBI ತನಿಖೆ ಆಗಬೇಕು ಅಂತ ಅದನ್ನು ಮಾಡಿದೆ. ಇವತ್ತು ಏಕಾಏಕಿ ಇವತ್ತು ಮತ್ತೆ ಅವ್ರನ್ನ ಮಂತ್ರಿಯಾಗಿ ಮಾಡುವಂಥದ್ದು ಇಡೀ ರಾಜ್ಯದ ಜನ ಮತ್ತೆ ಇದರ ವಿರುದ್ಧವಾದಂಥ ಧ್ವನಿಯನ್ನು ಎತ್ತುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರ. ಒಳ್ಳೆ ನಡೆ ಇಡಬೇಕು, ಒಳ್ಳೆ ಹೆಸರು ಬರಬೇಕು ಅಂದರೆ ಸಂಪುಟಕ್ಕೆ ಅವ್ರನ್ನ ತೆಗೆದುಕೊಳ್ಬಾರ್ದು. ಇಲ್ಲ ನಾವು ಆಟ ಹಿಡಿತೀರಿ ಮಾಡ್ತೀರಿ ಅಂದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಕೆಲವು ದಿನಗಳಿಂದ ಬಹಳ ಕುತೂಹಲ ಉಂಟು ಮಾಡಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ JDS 14 ಸದಸ್ಯರಿರುವಂತಹ JDS ಯಾರ ಜೊತೆ ಕೈ ಜೋಡಿಸ್ತಾರೆ, ಯಾರ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. BBMP ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಕೊನೆಗೂ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಏಕೆಂದರೆ KPCC ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಮತ್ತು JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರ ಮಾತುಕತೆ ಯಶಸ್ವಿ ಆಗಿರುವಂತೆ ಕಾಣ್ತಾ ಇದೆ. ಮಗದೊಂದು ವರ್ಷವೂ ಕೂಡ ಮುಂದುವರಿಯುತ್ತೆ ಅನಿಸ್ತಾ ಇದೆ. ಕಾಂಗ್ರೆಸ್ ಮತ್ತು JDS ನಡುವಿನ ಈ ಮೈತ್ರಿ BBMPಯಲ್ಲಿ ಸೆಪ್ಟೆಂಬರ್ 28ರಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಫಿಕ್ಸ್ ಆಗಿದೆ. ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಪರಮೇಶ್ವರ್ ಮತ್ತು HDK ಅವರು ಒಬ್ರಿಗೊಬ್ಬರು ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಂತೆ, ಹಾಗೆಯೇ ಕಾರ್ಯಾಧ್ಯಕ್ಷೆ KPCC ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಕೂಡ ಹಾಜರಿದ್ದರು. ಮಗದೊಂದು ಕಡೆ ಮಾಜಿ CM HD ಕುಮಾರಸ್ವಾಮಿ ಅವರ ಜೊತೆ ಕುಪೇಂದ್ರ ರೆಡ್ಡಿ ಕೂಡ, ಸಂಸದ ಕುಪೇಂದ್ರ ರೆಡ್ಡಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರಿಬ್ಬರ ಮಾತುಕತೆಯ ಫಲಪ್ರದವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಮಂಗಳವಾರ ಮೇಯರ್ ಅಭ್ಯರ್ಥಿ ಹೆಸರು ಅಂತಿಮಗೊಳ್ಳುತ್ತೆ. ಮೇಯರ್ ಪಟ್ಟ ಕಾಂಗ್ರೆಸ್ಗೆ ಇದೊಂದು ರೀತಿ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಕಳೆದ 2-3 ದಿವಸದಿಂದ HD ಕುಮಾರಸ್ವಾಮಿ ಅವರು ಮೇಯರ್ ಪಟ್ಟ ನಂಗೆ ಯಾರು ಕೊಡ್ತಾರೆ ಅಂದರೆ JDSಗೆ ಅವ್ರ ಜೊತೆ ಮೈತ್ರಿ ಮಾಡ್ಕೋತೀವಿ ಅಂತಿದ್ರು. ಆದರೆ ಮತ್ತೆ ಉಪಮೇಯರ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಂಗೆ ಕಾಣಿಸ್ತಾ ಇದೆ. ಆದರೆ ಸ್ಥಾಯಿ ಸಮಿತಿಯ ಲೆಕ್ಕಾಚಾರದಲ್ಲಿ ಇಬ್ಬರು ಕೂಡ ಸಮಪಾಲನ್ನು ಹಂಚಿಕೊಳ್ಳೋಕೆ ರೆಡಿಯಾಗಿದ್ದಾರೆ. 6 ಸ್ಥಾನ ಇಬ್ಬರಿಗೂ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬದ್ರುದ್ದೀನ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬದ್ರುದ್ದೀನ್. ಐ ಥಿಂಕ್ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಲೆಟ್ ಮಿ ಗೋ ಬ್ಯಾಕ್. ಅವ್ರ ಜೊತೆ ಸಂಪರ್ಕ ಸಾಧ್ಯತೆ ಮಾಡ್ಕೋತಿದ್ದೀವಿ. ಸ್ಥಾಯಿ ಸಮಿತಿಯಲ್ಲಿ ಸಮಾನ ಸ್ಥಾನವನ್ನು ಹಂಚಿಕೊಳ್ಳುವುದಕ್ಕೆ ತೃಪ್ತಿಪಟ್ಟಂತಹ JDS ಮೇಯರ್ ಪಟ್ಟವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟು JDSಗೆ ಉಪಮೇಯರ್ ಸ್ಥಾನ ಸಿಗುತ್ತೆ. ಇದು ಮಂಗಳವಾರ ಮೇಯರ್ ಅಭ್ಯರ್ಥಿ ಯಾರು ಅಂತ ಗೊತ್ತಾಗುತ್ತೆ. ಮಗದೊಂದು ವರ್ಷ ಕಾಂಗ್ರೆಸ್ JDSನ ಮೈತ್ರಿ ಮುಂದುವರಿಯುವ ಎಲ್ಲ ಸಾಧ್ಯತೆ ಮತ್ತು ಎಲ್ಲ ಮಾತುಕತೆ ಕೂಡ ಅಂತಿಮಗೊಂಡಿದೆ ಅನ್ನುವ ಲೆಕ್ಕಾಚಾರ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. BBMP ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಒಂದಂತಕ್ಕೆ BJP ಕೂಡ ಸುಮ್ಮನೆ ಕೂತಿರಲಿಲ್ಲ. ಅಶೋಕ್ ಅವರ ನೇತೃತ್ವದಲ್ಲಿ ಅವರು ಕೂಡ ಒಂದಷ್ಟು ಲೆಕ್ಕಾಚಾರ, ಮಾತುಕತೆ, ಆಗು ಹೋಗುಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇತ್ತು. ಆದರೆ JDS ಎಲ್ಲೋ ಒಂದು ಕಡೆ ನನಗೆ ಮೇಯರ್ ಪಟ್ಟ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋ ಮಾಹಿತಿಗಳು ಕೂಡ ನಿನ್ನೆನೂ ತುಂಬ ದೊಡ್ಡ ಮಟ್ಟದಲ್ಲಿ ಹರಿದಾಡಿತ್ತು. ಆದರೆ ಕೊನೆಗೂ ಕೂಡ ಅದರಿಂದ ಒಂದಷ್ಟು ಸಡಿಲಿಕೆಯನ್ನು ಮಾಡಿದೆ JDS ಅಂತ ಅನಿಸ್ತಾ ಇದೆ. ಇದೀಗ ಮಗದೊಮ್ಮೆ ನನ್ನ ಸಹೋದ್ಯೋಗಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬದ್ರುದ್ದೀನ್ ನಮಸ್ಕಾರ. ನಮಸ್ತೆ, ಹೇಳಿ ಹರೀಶ್. ಯಾವ ಅಂಶ JDSನ ನಾಯಕರಿಗೆ ಕನ್ವಿನ್ಸ್ ಆಗಿದೆ ಕಾಂಗ್ರೆಸ್ ಮೇಯರ್ ಪಟ್ಟವನ್ನು ಬಿಟ್ಟು ಕೊಡೋದಕ್ಕೆ? ಇದು ನನಗೆ ತುಂಬಾ ಕುತೂಹಲ ಇರುವಂತ ಪಾಯಿಂಟ್, ಕ್ವಶನ್. ಹರೀಶ್, ಒಂದು ಪ್ರಯತ್ನ ಅಂತಂದು ಮಾಡಿ ಕಲ್ಲೆಸ್ತು ನೋಡಿರುವಂತದ್ದು JDS ಯಾವುದೇ ಕಾರಣಕ್ಕೂ 198 ಸದಸ್ಯ ಬಲದ BBMPಯಲ್ಲಿ ಕೇವಲ 14 ಸದಸ್ಯರು ಇರೋದು, ಮೇಯರ್ ಕೇಳೋದು ನಿಜಕ್ಕೂ ಹಾಸ್ಯಾಸ್ಪದ. ಆದ್ರೆ ಒಂದು ರಾಜಕೀಯವಾಗಿ ಪರಸ್ಪರ ಹಂಚಿಕೆ ಸಂದರ್ಭದಲ್ಲಿ ಅಂತದ್ದು ಒಬ್ಬರೇ ಸದಸ್ಯರಿದ್ದಾಗ್ಲೂ ಮೇಯರ್ ಆಗುವಂತದ್ರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಸಹಜವಾಗಿ JDS ತನ್ನ ಒತ್ತಡ ತಂತ್ರವನ್ನ ಮಾಡುವ ಮೂಲಕ ಮೇಯರ್ ಗಿಟ್ಟಿಸುವಂತ ಎಲ್ಲಾ ಪ್ರಯತ್ನ ಮಾಡಿತ್ತು. ಆದ್ರೆ ಒಂದು ಆಡಳಿತಾರೂಢ ರಾಜ್ಯದಲ್ಲಿ ಪಕ್ಷ ಇರುವಂತದ್ದು ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ನವರೇ
ಮೇಯರ್ ಆದ್ರೆ ಒಳ್ಳೇದು ಅನ್ನೋದು ಬಹುತೇಕ ಜೆಡಿಎಸ್ ನವರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಅದಕ್ಕೆ ಮಣಿದಿರುವಂತ ಜೆಡಿಎಸ್ ವರಿಷ್ಠರು ಅಂದ್ರೆ ಸದಸ್ಯರ ಬಹುತೇಕ ಭಾವನೆಗಳಿಗೆ ಸ್ಪಂದಿಸಿ ಅಂದ್ರೆ ಮಣಿದು ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ, ಜೊತೆಗೆ ಮೇಯರ್ ಅನ್ನ ಕಾಂಗ್ರೆಸ್ ಬಿಟ್ಕೊಡುವಂತ ಉಪಮೇಯರ್ ಅನ್ನ ಜೆಡಿಎಸ್ ನಲ್ಲೇ ಉಳಿಸ್ಕೊಳ್ಳೋದು, ಮೈತ್ರಿಯನ್ನ ಮುಂದುವರಿಸುವುದು. ಯಾರ್ದಾದ್ರೂ ಹೆಸರು ಪ್ರಸ್ತಾಪ ಆಗಿದೆಯಾ ಬದ್ರುದ್ದೀನ್? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಈ ನಿರ್ಣಯ ಬಂದ ಮೇಲಷ್ಟೇ ಇನ್ನು ಅಭ್ಯರ್ಥಿಗಳ ಏನ್ ಆಕಾಂಕ್ಷೆಗಳಲ್ಲಿ ಓಡಾಟ ಆರಂಭವಾಗಂತ. ನಾಳೆ ಪ್ರಕ್ರಿಯೆ ಚುರುಕಿರುತ್ತೆ. ಮಂಗಳವಾರ ಉಭಯ ಪಕ್ಷಗಳು ತನ್ನ ಅಭ್ಯರ್ಥಿಗಳನ್ನ ಘೋಷಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬದ್ರುದ್ದೀನ್ ಈ ಕ್ಷಣದ ಮಾಹಿತಿಗಾಗಿ. ಇನ್ನು ನಾಳೆ ಹವಾಮಾನ ಹೇಗಿರುತ್ತೆ ನೋಡೋಣ ಬನ್ನಿ.